ಹಾಯ್, ವೆಲ್ಕಮ್ ಬ್ಯಾಕ್. ನಾನು 2 ರೆಸಿಪಿಯೊಂದಿಗೆ ಬಂದಿದ್ದೀನಿ. ಪಾಯಸ ಮತ್ತು ಪಲ್ಯ ಮಾಡೋದು ಹೇಗೆ ಅಂತ. ಮೊದಲಿಗೆ ಪಾಯಸಕ್ಕೆ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. 1 ಕಪ್ಪು ಅಕ್ಕಿ, ನಾನು ಗೀ ರೈಸ್ ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಫುಲ್ಲು ಬೇಯಬೇಕು ಅದು. 1 ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಇದು 2 ಹಾಲು ತೆಗಿಬೇಕು. ಇದರದ್ದು ಗಟ್ಟಿ ಹಾಲು ಮತ್ತು ತೆಳು ಹಾಲು ನೋಡಿ. ಇವಾಗ ಫಸ್ಟ್ ತೆಗೆದಿದ್ದೀನಿ, ಆಮೇಲೆ ತೆಳು ಹಾಲು ತೆಗೆದಿದ್ದೀನಿ ನೋಡಿ. ಇವಾಗ ಬೆಂದಿದೆ. ನಾನು 3 ವಿಷಲ್ ತೆಗೆದಿದ್ದೀನಿ. ಅಕ್ಕಿ ಬೆಂದಿದೆ. ನಿಮಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ. ನಾನು 3 ತುಂಡು ಬೆಲ್ಲ ಹಾಕಿದ್ದೀನಿ. ನನಗೆ ತುಂಬ ಸಿಹಿ ಅಂದರೆ ತುಂಬ ಇಷ್ಟ. ಪಾಯಸ ಸಿಹಿ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕುದಿಸಿದ್ದೀನಿ. 10 ಮಿನಿಟ್ ಆದರೂ ಕುದಿಸ್ಕೊಳ್ಬೇಕು ನೋಡಿ. ನೀರು ಹಾಕ್ಕೊಂಡಿದ್ದೀನಿ. ಅಕ್ಕಿ ಇಷ್ಟಲ್ಲ, ತುಂಬ ಬೇಯಬೇಕು. ನಂದು ಸ್ವಲ್ಪ ಮಾತ್ರ ಬೆಂದಿದೆ. ನೀವು ಒಂದು 4 ವಿಸಿಲಾದರೂ ತೆಗೀರಿ. ಆಮೇಲೆ ಇದಕ್ಕೆ ತೆಂಗಿನ ಹಾಲು, ತೆಳು ಹಾಲು ಇದೆಯಲ್ಲ, 2ನೇ ಹಾಲು, ಅದು ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಹಿ ಇದೆಯಾ ಅಂತ ನೋಡಿಕೊಂಡು ಬೆಲ್ಲ ಹಾಕಿದ್ದೀನಿ. ಆ ವಿಡಿಯೋ ಮಾತ್ರ ನಾನು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ನೋಡಿ ಸಿಹಿ ಇದೆಯೋ ಇಲ್ವೋ ಅಂತ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸ್ವಲ್ಪ. ಯಾಕಂದರೆ ಪಾಯಸ, ಯಾವುದೇ ಪಾಯಸ ಮಾಡೋದಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮಾತ್ರ ತುಂಬ ಟೇಸ್ಟಿ ಆಗೋದು. ಇಲ್ಲಾಂದರೆ ಪಾಯಸ ಏನೋ ಒಂಥರ ಆಗುತ್ತೆ. ಆಮೇಲೆ ಇವಾಗ ನೋಡಿ, ನಾನು ಗಟ್ಟಿ ಹಾಲು ಹಾಕಿದ್ದೀನಿ. ಮೊದಲನೇ ಹಾಲು ಹಾಕಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡೆ. ಆಮೇಲೆ ಒಂದು ಪಾತ್ರೆಗೆ ಗೀ ಹಾಕ್ಕೊಂಡು, ಬಾದಾಮಿ ಹಾಕ್ಕೊಂಡು, ಒಂದು 4 ಲವಂಗ ಹಾಕಿ ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡೆ. ಪಾಯಸ ರೆಡಿ. ಒಮ್ಮೆ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹೊಸ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾಯಸ ರೆಡಿ ಆಯಿತು. ಇನ್ನು ಸರ್ವ್ ಮಾಡಿ. ಪಲ್ಯ ಹಾಕಿದ್ದೀನಿ. ಬಟಾಟೆ ಮತ್ತು ಬೀನ್ಸಿದ್ದು ಪಲ್ಯ. ಒಂದೇ ಥರ ಪಲ್ಯ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸತಿ ಮಾಡಿ ನೋಡಿ, ಕಮೆಂಟಲ್ಲಿ ಬಂದು ತಿಳಿಸಿ. ಒಂದು ಕುಕ್ಕರ್ ತಗೊಂಡು ಕಟ್ ಮಾಡಿರುವಂತಹ ಬಟಾಟೆ ಮತ್ತು ಬೀನ್ಸ್ ಹಾಕ್ಕೊಂಡು, ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡೆ. ಅದಕ್ಕೆ 2 ಸ್ಪೂನು ಮೆಣಸಿನ ಹುಡಿ, ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ. ಅದು ಬೆಂದಾದ್ಮೇಲೆ ತೆಂಗಿನ ತುರಿಗೆ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ತೆಂಗಿನ ತುರಿ ಅದೇ ಒಂದು ಫ್ಲವರ್ ಸಿಗುತ್ತೆ ನಮಗೆ ಪದಾರ್ಥಕ್ಕೆ. ಇದು ಬೆಂದಿದೆ. ಬೆಂದಾದ್ಮೇಲೆ ತೆಂಗಿನ ತುರಿ ಕೂಡ ಹಾಕ್ಕೊಂಡೆ. ನೀರು ತುಂಬ ಹಾಕ್ಕೊಂಡ್ರೆ ಅದು ಇನ್ನೂ 5 ಮಿನಿಟ್ ಬೇಯಿಸೋಕ್ಕಿಡಿ. ಅದು ಡ್ರೈ ಆಗ್ತಾ ಬರುತ್ತೆ ತೆಂಗಿನ ತುರಿ ಹಾಕಿದ ಮೇಲೆ. ನೀವೊಮ್ಮೆ ಟ್ರೈ ಮಾಡಿ ಬಂದು ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇದಕ್ಕೆ ಒಗ್ಗರಣೆ ಕೂಡ ಲಾಸ್ಟಿಗೆ ಹಾಕ್ಕೊಂಡೆ. ನಮ್ಮದು ಬೀನ್ಸ್ ಮತ್ತು ಬಟಾಟೆದ್ದು ಪಲ್ಯ ರೆಡಿ ಆಯಿತು. ಒಂದು 5 ಮಿನಿಟಲ್ಲಿ ಮಾಡುವಂತಹ ರೆಸಿಪಿ ಇದು.
ಓಕೆ ಗಾಯ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.